ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ ಹಾಗೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಕ್ವಾರ್ಟೈಲ್ ಡಿವಿಯೇಷನಿಗೆ ಫಾರ್ಮುಲಾ Q3 - Q1 ಡಿವೈಡೆಡ್ ಬೈ 2, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನಿಗೆ ಫಾರ್ಮುಲಾ Q3 - Q1 ಡಿವೈಡೆಡ್ ಬೈ Q3 + Q1. Q1 ಮತ್ತು Q3 ಹೇಗೆ ಬರುತ್ತೆ ಅಂತ ಇಲ್ಲಿ ಫಾರ್ಮುಲಾ ಬರೆದಿದ್ದೀನಿ. ನೋಡಿ, ಆಲ್ರೆಡಿ ನಾನು ನಿಮಗೆ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಮೀಡಿಯನ್ ಅಂತಂದ್ರೆ ಒಂದೇ, Q2 ಅಂದರೂ ಒಂದೇ. ಇಲ್ಲಿ Q3 ಮತ್ತು Q1ನ ಫಾರ್ಮುಲಾ ಇಲ್ಲಿ ಬರ್ತಿದ್ದೀನಿ. ಸೇಮ್ Q2 ಫಾರ್ಮುಲಾ ಏನಿತ್ತು ಸೇಮ್ ಫಾರ್ಮುಲಾ, ಸಣ್ಣ ಚೇಂಜಸ್. Q2 ಅಲ್ಲಿ n/2 ಬಂದಿತ್ತು, Q1ನಲ್ಲಿ n/4, ದೆನ್ ಹಾಗೆ Q3ಯಲ್ಲಿ 3n ಡಿವೈಡೆಡ್ ಬೈ 4. ಇದನ್ನು ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯಂಟ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. 10 ಮಾರ್ಕ್ಸಿಗೆ ಕೇಳ್ತಾರೆ ಕ್ವಾರ್ಟೈಲ್ ಡಿವಿಯೇಷನ್ ಪ್ರಾಬ್ಲಮನ್ನು. ಫಸ್ಟು ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ನೋಡಿ, ನಾನು ಕಂಟಿನ್ಯೂಸ್ ಸೀರೀಸಿನ ಪ್ರಾಬ್ಲಮ್ ಮಾಡಿಸ್ತಾ ಇರೋದು. ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲನ್ನು ನೋಡ್ಕೊಳ್ಬೇಕು. ಹೇಗೆ ಮೀನ್ ಮೀಡಿಯನ್ ಮೋಡಲ್ಲಿ ರೂಲ್ಸ್ ಇತ್ತು ಅದೇ ಥರನೇ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಕ್ಲಾಸ್ ಇಂಟರ್ವಲ್ ನೋಡಿ, 120ರಿಂದ 130, 130ರಿಂದ 140, 140ರಿಂದ 150 ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಯಾವಾಗಲೂ ಕ್ಲಾಸ್ ಇಂಟರ್ವಲ್ ಕೊಟ್ಟಿರಬೇಕಾದ್ರೆ ಎರಡನೇ ನಂಬರ್, ಮೂರನೇ ನಂಬರ್ ನೋಡಿ, 120ರಿಂದ 130 ಎರಡನೇ ನಂಬರ್ 130, ಹಾಗೆ ಮೂರನೇ ನಂಬರ್ 130ರಿಂದ 140 ಮೂರನೇ ನಂಬರ್ 130. ಸೊ ಇವೆರಡು ಯಾವಾಗಲೂ ಸೇಮ್ ಇರಬೇಕು. 120ರಿಂದ 130 ನೋಡಿ, ಕ್ವಶನಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ 120ರಿಂದ 130, 130ರಿಂದ 140, 140ರಿಂದ 150, 130, 130 ಸೇಮ್ ಇದೆ. ಸೇಮ್ ಇರಲಿಲ್ಲ ಅಂತಂದರೆ ನೀವು ಚೇಂಜಸ್ ಮಾಡ್ಕೊಳ್ಬೇಕು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮ್ ಮಾಡಬೇಕಾದ್ರೆ ತಿಳಿಸಿದ್ದೆ. ಸೇಮ್ ಇಲ್ಲೂ ಕೂಡ ಅದೇ ಥರನೇ. ಈಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟು ನಾನಿಲ್ಲಿ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ತಾ ಇದ್ದೀನಿ. 120ಯಿಂದ 130 ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲನ್ನು ಎಕ್ಸ್ ಕಾಲಮಲ್ಲಿ ಬರ್ಕೊಳ್ತಾ ಇದ್ದೀನಿ. 120ಯಿಂದ 130, 130ಯಿಂದ 140 ಹಾಗೆ ಎಲ್ಲ ಕ್ಲಾಸ್ ಇಂಟರ್ವಲನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಕ್ವಶನಲ್ಲಿ 10, 20, 30, 40, 30, 20, 15, 5 ನೋಡಿ, ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು, ಹಾಗೆ ಡಿಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಹಾಗಿದ್ರೆ ಚೇಂಜ್ ಮಾಡಿ ಬರ್ಕೊಳ್ಬೇಕು. ಈಗ ನಮಗೆ ಹೇಗೆ ಬೇಕು ಎಲ್ಲ ನಂಬರ್ ಶಫಲ್ ಆಗಿರಬೇಕು, ಅದೇ ಥರನೇ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಬರ್ಕೊಳ್ಬೋದು. ಫ್ರೀಕ್ವೆನ್ಸಿಯನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. 10, 20, 30, 40, 30, 20, 15, 5 ನೋಡಿ, ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ಲು ಅವರೇ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿಯನ್ನು ಅವರೇ ಕೊಟ್ಟಿದ್ದಾರೆ. ಜಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಒಂದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು 10 ಬರ್ಕೊಳ್ಬೇಕು. 10 + 20, 10 + 20 30, 30 + 30 60, 60 + 40 100, 100 + 30 130, 130 + 20 150, 150 + 15 165, 165 + 5 170. ಸೊ CF ನೋಡಿ, ಲಾಸ್ಟ್ ನಂಬರ್ 170 ಬಂದಿದೆ. ಈಗ ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡಿದಾಗ ನಮಗೆ n ಸಿಗುತ್ತೆ. ಇದು ಕೂಡ 170ನೇ ಬರಬೇಕು. 170 ಬರಲಿಲ್ಲ ಅಂತಂದರೆ ನೀವು CF ಕ್ಯಾಲ್ಕುಲೇಷನ್ ಮಾಡಿರೋದು ತಪ್ಪಾಗಿದೆ ಅಂತ. ಈಗ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 170ನೇ ಬರುತ್ತೆ. ಸೊ ಇನ್ನು ನಾವೀಗ ಫಾರ್ಮುಲಾ ಅಪ್ಲೈ ಮಾಡಬೇಕು. Q3 - Q1 ಡಿವೈಡೆಡ್ ಬೈ 2 ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು Q1 ಮತ್ತು Q3 ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. Q1ನ ಫಾರ್ಮುಲಾ ನಾನಿಲ್ಲಿ ಬರ್ತಿದ್ದೀನಿ. L + n/4 - CF ಡಿವೈಡೆಡ್ ಬೈ F × I. ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು n ಡಿವೈಡೆಡ್ ಬೈ 4 ಮಾಡಬೇಕು. n ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 170 ಇದೆ. 170 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಎಷ್ಟು ಅಂತಂದರೆ 170 ಡಿವೈಡೆಡ್ ಬೈ 4 ಆನ್ಸರ್ 42.5 ಬರುತ್ತೆ. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನಾವೀಗ Q1 ಕ್ಯಾಲ್ಕುಲೇಷನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಾವು Q1, Q3 ಹಾಗೆ Q2 ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ CF ನೋಡಬೇಕು. ಈಗ ಕ್ವಾರ್ಟೈಲ್ ಡಿವಿಯೇಷನ್ಗೆ Q2 ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಫಾರ್ಮುಲಾಗೆ ಬೇಕಾಗಿರೋದು Q3 ಮತ್ತು Q1 ಮಾತ್ರ. ಸೊ ಈಗ CF ಕಾಲಮನ್ನು ನೋಡಬೇಕು. 42.5 ನಮ್ಮ ಆನ್ಸರ್ ಬಂದಿದೆ. 42.5ಗಿಂತ ಜಾಸ್ತಿ ಎಲ್ಲಿದೆ? ಇಮಿಡಿಯೇಟ್ ಜಾಸ್ತಿ ಇರೋದು ಎಲ್ಲಿ? ಇಲ್ಲಿ 42.5ಗಿಂತ ಜಾಸ್ತಿ ಇಲ್ಲ, ಇಲ್ಲಿ 42.5ಗಿಂತ ಜಾಸ್ತಿ ಇಲ್ಲ, ಬಟ್ ಇಲ್ಲಿ 42.5ಗಿಂತ ಜಾಸ್ತಿ ಇದೆ. ಸೊ ಇವಿಷ್ಟಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಈಗ
ಫಾರ್ಮುಲಾ ಅಪ್ಲೈ ಮಾಡೋದು ಹೇಗೆ ಅಂತಂದರೆ, ಎಲ್ ಅಂತಂದರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇದರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 140ರಿಂದ 150, ಲೋಯೆಸ್ಟ್ ಯಾವುದು 140. ಸೊ ಎಲ್ ಅಂತಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್, ಪ್ಲಸ್ n/4 ಅಂತಂದರೆ ಆಲ್ರೆಡಿ ಮಾಡಿದ್ದೀವಿ, n/4 42.5 ಮೈನಸ್ ಸಿ ಎಫ್ ಅಂತಂದರೆ ಮಾರ್ಕ್ ಮಾಡಿದ್ದೀರಲ್ವ, ಅದರಲ್ಲಿ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸಿ ಎಫ್ ಸ್ಟ್ಯಾಂಡ್ಸ್ ಫಾರ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದ್ರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರೀಬೇಕು, 30 ಡಿವೈಡೆಡ್ ಬೈ ಎಫ್ ಅಂತಂದರೆ ಮಾರ್ಕ್ ಮಾಡ್ಕೊಂಡಿರೋಲ್ಲಿ ಇರುವಂಥ ಫ್ರೀಕ್ವೆನ್ಸಿ ಎಷ್ಟಿದೆ, 30 ಇದೆ, ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10 ಇದೆ. ಸೊ ಈಗ ಸಿಂಪ್ಲಿಫೈ ಮಾಡೋದು ಹೇಗೆ, ಫಸ್ಟು ಮೈನಸ್ ಮಾಡಬೇಕು, 42.5 ಮೈನಸ್ 30 ಡಿವೈಡೆಡ್ ಬೈ 30 ಇಂಟು 10, ಲಾಸ್ಟಿಗೆ ಆ್ಯಡ್ ಮಾಡಬೇಕು, 140 ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 144.166 ಬಂದಿದೆ. ನೀವು 17 ಮಾಡ್ಕೊಳ್ಬೋದು, ಗೊತ್ತಾಗಿಲ್ಲ ಅಂದರೆ 166 ಬರೆದ್ರೆ ಆಯಿತು. ಸೊ ಅಲ್ಲಿಗೆ Q1 ಫೈಂಡ್ ಔಟ್ ಮಾಡಿ ಆಯಿತು. ಇದೇ ಥರನೇ Q3 ಸಹ ಫೈಂಡ್ ಔಟ್ ಮಾಡಬೇಕು. Q3 ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು 3n ಡಿವೈಡೆಡ್ ಬೈ 4 ಮಾಡಬೇಕು. 3n ಡಿವೈಡೆಡ್ ಬೈ 4 ಮಾಡೋದು ಹೇಗೆ ಅಂತಂದರೆ, 3 ಇಂಟು n ಎಷ್ಟಿದೆ, 170 ಇದೆ, 170 ಇಂಟು 3 ಮಾಡಬೇಕು, 3 ಇಂಟು 170 ಡಿವೈಡೆಡ್ ಬೈ 4 ಮಾಡಬೇಕು. 3 ಇಂಟು 170 ಅಂದರೆ 17 3 51, 510 ಬರುತ್ತೆ. 3 ಇಂಟು 170 ಡಿವೈಡೆಡ್ ಬೈ 4, ಆನ್ಸರ್ ಈಸ್ 127.5. 3n ಡಿವೈಡೆಡ್ ಬೈ 4 ಮಾಡಿದಾಗ ನೋಡಿ, ಫಾರ್ಮುಲಾದಲ್ಲಿ 3n ಡಿವೈಡೆಡ್ ಬೈ 4 ಇದೆ. ಸೊ ಹಾಗಾಗಿ 3n ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು, 127.5 ಬರುತ್ತೆ. ನಿಮ್ಮ ಸಿ ಎಫ್ ಕಾಲಮ್ನಲ್ಲಿ 127ವರೆಗಿಂತ ಜಾಸ್ತಿ ಇರೋದು ಇಲ್ಲಿ ನೋಡಬೇಕು, 127ವರೆಗಿಂತ ಜಾಸ್ತಿ ಇರೋದು 130. ಸೊ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಯಾವುದು, ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 160. ನೋಡಿ, 160ಇಂದ 170ಗೆ ಮಾರ್ಕ್ ಮಾಡ್ಕೊಂಡಿರೋದು, ಇದರಲ್ಲಿ ಲೋಯೆಸ್ಟ್ ಯಾವುದು 160, ಪ್ಲಸ್ 3n ಡಿವೈಡೆಡ್ ಬೈ 4 ಆಲ್ರೆಡಿ ಮಾಡ್ಕೊಂಡಿದ್ದೀವಿ. 3n ಡಿವೈಡೆಡ್ ಬೈ 4 ಮಾಡಿದಾಗ 127ವರೆ ಬಂದಿತ್ತು. ಮೈನಸ್ ಸಿ ಎಫ್ ಅಂತಂದರೆ ಹಿಂದಿನ ನಂಬರ್ 100, ಮೈನಸ್ ಸಿ ಎಫ್ ಅಂದರೆ ಹಿಂದಿನ ನಂಬರ್, ಬೇಕಾದರೆ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ, ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 100 ಡಿವೈಡೆಡ್ ಬೈ ಎಫ್ ಅಂದರೆ ಅಲ್ಲಿರುವಂಥ ಫ್ರೀಕ್ವೆನ್ಸಿ 30 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 160ರಿಂದ 170, ಡಿಫ್ರೆನ್ಸ್ ಎಷ್ಟು, 10. ಸೊ ಇವಿಷ್ಟನ್ನು ಅದೇ ಥರನೇ ಸಿಂಪ್ಲಿಫೈ ಮಾಡಬೇಕು. ಫಸ್ಟು ಮೈನಸ್ 127.5 ಮೈನಸ್ 100 ಡಿವೈಡೆಡ್ ಬೈ 30 ಇಂಟು 10 ಪ್ಲಸ್ 160, ಆನ್ಸರ್ ಈಸ್ 169.166 ಬರುತ್ತೆ. 17 ಮಾಡ್ಕೊಳ್ಬೋದು. ಸೊ Q1 ಕ್ಯಾಲ್ಕುಲೇಷನ್ ಮಾಡಿ ಆಯಿತು, Q3 ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯೆಂಟ್. ಕ್ವಾರ್ಟೈಲ್ ಡಿವಿಯೇಷನಿಗೆ ಫಾರ್ಮುಲಾ ಏನು, ಕ್ವಾರ್ಟೈಲ್ ಡಿವಿಯೇಷನಿಗೆ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ 2. Q3 ಆನ್ಸರ್ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ, 169.17 ಮೈನಸ್ Q1 ಆನ್ಸರ್ 144.17 ಡಿವೈಡೆಡ್ ಬೈ 2. 169.17 ಮೈನಸ್ 144.17 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 12.5. ಅಲ್ಲಿಗೆ ಕ್ವಾರ್ಟೈಲ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ ಆಯಿತು. ಕೋಎಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಸೇಮ್ ಅದೇ ಥರನೇ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1. ಕೋಎಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1. ಸೊ ಇಲ್ಲೇನು ವ್ಯಾಲ್ಯೂಸ್ ಬರ್ಕೊಂಡಿದ್ದೀವೋ ಅದನ್ನೇ ಬರ್ಕೊಳ್ಳೋದು, 169.17 ಮೈನಸ್ 144.17 ಡಿವೈಡೆಡ್ ಬೈ 169.17 ಪ್ಲಸ್ 144.17. ಸೊ ಫಸ್ಟು ಮೈನಸ್ ಮಾಡ್ಕೊಳ್ಬೇಕು, 169.17 ಮೈನಸ್ 144.17 ಮಾಡಿದಾಗ 25 ಬರುತ್ತೆ, ಡಿವೈಡೆಡ್ ಬೈ 169.17 ಪ್ಲಸ್ 144.17 ಮಾಡಿದಾಗ 313.34 ಬರುತ್ತೆ.
ಫೈನಲ್ ಡಿವೈಡ್ ಮಾಡಿದಾಗ ನಮಗೆ ಕೋಎಫಿಷಿಯೆಂಟ್ ಸಿಗುತ್ತೆ. 25 ಡಿವೈಡೆಡ್ ಬೈ 313.34 ಮಾಡಿದಾಗ 0.34 ಮಾಡಿದಾಗ ಬರುವಂಥ ಆನ್ಸರ್ 0.0797 ಬರುತ್ತೆ. 0.08 ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಷ್ಟನ್ನೇ ಬರೆದಿಡ್ಬೋದು 0.0797. ಸೊ ಈ ಥರದಲ್ಲಿ ನೀವು ಕ್ವಾರ್ಟೈಲ್ ಡಿವಿಯೇಷನ್ ಮತ್ತು ಕೋಎಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಾರ್ಟೈಲ್ ಡಿವಿಯೇಷನ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ನೀವು ಕ್ವಾರ್ಟೈಲ್ ಡಿವಿಯೇಷನನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ಬೌಲೇಸ್ ಕೋಎಫಿಷಿಯೆಂಟ್ ಆಫ್ ಸ್ಕ್ಯೂನೆಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿಗೆ ನಿಮಗೆ ಕ್ವಾರ್ಟೈಲ್ ಡಿವಿಯೇಷನ್ ಕಲಿತರೆ ಮಾತ್ರ ಆ ಕಾನ್ಸೆಪ್ಟನ್ನು ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಾರ್ಟೈಲ್ ಡಿವಿಯೇಷನ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ Q1 Q3 ಕ್ವಾರ್ಟೈಲ್ ಡಿವಿಯೇಷನ್ಗೆ Q1 Q3 ಸಾಕು. Q2 ಅಂದರೆ ಮೀಡಿಯನ್ ಆಲ್ರೆಡಿ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಇನ್ನೇನು ಚೇಂಜಸ್ ಕೇಳ್ತಾರೆ ಅಂತಂದರೆ ಕ್ಲಾಸ್ ಇಂಟರ್ವಲಲ್ಲಿ ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30 ಆ ಥರ ಕೊಡ್ಬೋದು. ಇಲ್ಲಾಂದರೆ ಮೋರ್ ದ್ಯಾನ್ 10, ಮೋರ್ ದ್ಯಾನ್ 20 ಆ ಥರ ಕೊಡ್ತಾರೆ. ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರುತ್ತೆ ಅಥವಾ ಡಿಕ್ರೀಸಿಂಗ್ ಆರ್ಡರ್ಲಿ ಇರುತ್ತೆ. ಹಾಗಿದ್ದಾಗ ಚೇಂಜಸ್ ಮಾಡ್ಕೊಳ್ಬೇಕು. ಆ ಥರ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಪ್ ಎಲ್ರಿಗೂ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.